ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಲ್ಲಿ ನೋಡ್ತಿದ್ರೆ ಬ್ಯಾಟ್ರಿ ಪರ್ಸೆಂಟೇಜ್ ಕಾಣಿಸ್ತಾ ಇದೆ. ಈ ಥರ ಕಾಣಿಸೋ ಥರ ಸೆಟ್ಟಿಂಗ್ಸ್ ಏನು ಮಾಡಬೇಕು ಅಂತೇಳಿ ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಈ ಥರ ಬರೋ ಥರ ಯಾವ ಥರ ಮಾಡಬೇಕು ಅಂತೇಳಿ. ಇದು ವಿವೋ ಮೊಬೈಲ್ ಇದೆ ಫ್ರೆಂಡ್ಸ್. ವಿವೋ ಮೊಬೈಲ್ನಲ್ಲಿ ಯಾವ ಥರ ಸೆಟ್ಟಿಂಗ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ತೀನಿ. ಈ ಸೆಟ್ಟಿಂಗ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಿದ್ರೆ ನೋಟಿಫಿಕೇಷನ್ಸ್ ಆ್ಯಂಡ್ ಸ್ಟೇಟಸ್ ಬಾರ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಿದ್ರೆ ಸ್ಟೇಟಸ್ ಬಾರ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿದ್ರೆ ಬ್ಯಾಟ್ರಿ ಸ್ಟೈಲ್ ಆ್ಯಂಡ್ ಪರ್ಸೆಂಟೇಜ್ ಅಂತಿದೆ, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ 3 ಆಪ್ಷನ್ಸ್ ಇರುತ್ತೆ. ಬ್ಯಾಟ್ರಿ ಸ್ಟೈಲ್ನಲ್ಲಿ ಯಾವ ರೀತಿ ಬೇಕು ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇದು ವರ್ಟಿಕಲ್ ಇದೆ, ಅಂದರೆ ಸ್ಟ್ರೇಟ್ ಇದೆ, ಈ ಥರ ಸ್ಟ್ರೇಟ್ ಇರುತ್ತೆ. ಅದರಲ್ಲಿ ಸ್ಟ್ರೇಟ್ ಬಿಟ್ಟು ಹಾರ್ಜೆಂಟಲ್ ಈ ಥರ ಮಲ್ಕೊಂಡಿರುತ್ತಲ್ಲ ಆ ಥರ ಕಾಣಿಸ್ಬೇಕು ಅಂತಂದರೆ ಇದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಹಾರ್ಜೆಂಟಲ್ಲ ಕಾಣಿಸುತ್ತೆ. ಸ್ಟ್ರೇಟ್ ಬೇಕಂದರೆ ವರ್ಟಿಕಲ್ ಇರುತ್ತೆ. ಒಂದು ವೇಳೆ ಇದೆರಡೂ ಬೇಡ, ಸರ್ಕಲ್ ಇರಬೇಕು ಅಂತಂದರೆ ಇಲ್ಲಿ ಇದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಸರ್ಕಲ್ ಕಾಣಿಸುತ್ತೆ. ಈ ರೀತಿ ಸರ್ಕಲಲ್ಲಿ ಎಷ್ಟು ಬ್ಯಾಟ್ರಿ ಇದೆ, ಎಷ್ಟು ಪರ್ಸೆಂಟೇಜ್ ಇದೆ ಅಂತೇಳಿ ಕಾಣಿಸುತ್ತೆ. ಮತ್ತು ಇಲ್ಲಿ ಬ್ಯಾಟ್ರಿ ಡಿಸ್ಪ್ಲೇ ಔಟ್ಸೈಡ್ ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸ್ತಾ ಇರುತ್ತಲ್ಲ, ಇದರಲ್ಲಿ 2 ಟೈಪ್ ಇದೆ. ಡಿಸ್ಪ್ಲೇ ಔಟ್ಸೈಡ್ ಬ್ಯಾಟ್ರಿ ಅಂತೇಳಿ ಒಂದು ಥರ ತೋರಿಸುತ್ತೆ, ಇಲ್ಲಾಂದರೆ ಡು ನಾಟ್ ಡಿಸ್ಪ್ಲೇ ಅಂತೇಳಿ ಕಾಣಿಸುತ್ತೆ. ನೋಡ್ತೀರಾ, ಡಿಸ್ಪ್ಲೇ ಔಟ್ಸೈಡ್ ಬ್ಯಾಟ್ರಿ ಈಗ ಪ್ರೆಸೆಂಟ್ ಇದೆ, ಅಂದರೆ ಬ್ಯಾಟ್ರಿ ಔಟ್ಸೈಡ್ ಇದೆ, ಹೊರಗಡೆ ಇರೋದು ತೋರಿಸ್ತದೆ. ಇದನ್ನು ಕ್ಲಿಕ್ ಮಾಡ್ತೀನಿ, ಡು ನಾಟ್ ಡಿಸ್ಪ್ಲೇ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ನಂಬರ್ ಏನು ಕಾಣ್ತಾ ಇಲ್ಲ, ಪರ್ಸೆಂಟೇಜ್ ಏನು ಕಾಣ್ತಾ ಇಲ್ಲ, ಜಸ್ಟ್ ಸಿಂಬಲ್ ಸರ್ಕಲ್ಲು ಮತ್ತು ವರ್ಟಿಕಲ್ಲು ಇದೆಲ್ಲ ಕಾಣಿಸುತ್ತೆ. ಇದರಲ್ಲಿ ಎಷ್ಟು ಪರ್ಸೆಂಟ್ ಎಕ್ಸಿಟ್ ಅಂತೇಳಿ ಗೊತ್ತಾಗಲ್ಲ. ಒಂದು ವೇಳೆ ನಿಮಗೆ ಬೇಕಾಗಿತ್ತು ಅಂತಂದರೆ ಇಲ್ಲಿ ನೋಡ್ತಿದ್ರೆ ಔಟ್ಸೈಡ್ ಬ್ಯಾಟ್ರಿನ ಕ್ಲಿಕ್ ಮಾಡಿದ್ರೆ ಹೊರಗಡೆ ಕಾಣಿಸುತ್ತೆ. ಒಂದು ವೇಳೆ ನೀವು ಇದು ಡಿಸ್ಪ್ಲೇ ಇನ್ಸೈಡ್ ಬ್ಯಾಟ್ರಿ ಅಂತ ಕ್ಲಿಕ್ ಮಾಡಿದ್ರೆ ಬ್ಯಾಟ್ರಿ ಒಳಗಡೆ ಕಾಣಿಸುತ್ತೆ. ಇಲ್ಲಿ ನೋಡ್ತಿದ್ರೆ ಬ್ಯಾಟ್ರಿ ಒಳಗಡೆ ಈ ರೀತಿ ಕಾಣಿಸುತ್ತೆ. ಈ ರೀತಿ ನೀವು ಸೆಟ್ಟಿಂಗ್ಸ್ನ ಮಾಡ್ಬೋದು. ಇದು ವಿವೋ ಮೊಬೈಲ್ನಲ್ಲಿ ಈ ರೀತಿ ಮಾಡ್ಬೋದು. ಒಂದು ವೇಳೆ ನೀವು ಬೇರೆ ಮೊಬೈಲ್ ಇತ್ತು, ಈಗ ನಂದು ಸ್ಯಾಮ್ಸಂಗ್ ಇದೆ, ಆ ಮೊಬೈಲಲ್ಲಿ ಯಾವ ರೀತಿ ಅಂತೇಳಿ ತೋರಿಸ್ತೀನಿ. ಬೇರೆ ಬೇರೆ ಮೊಬೈಲಲ್ಲಿ ಬೇರೆ ಬೇರೆ ಇರುತ್ತೆ, ನೀವು ಸೆಟ್ ಮಾಡ್ಕೋಬೋದು. ಈಗ ಸ್ಯಾಮ್ಸಂಗ್ದೊಂದು ತೋರಿಸ್ತೀನಿ ಯಾವ ರೀತಿ ಅಂತೇಳಿ. ಫ್ರೆಂಡ್ಸ್, ಸ್ಯಾಮ್ಸಂಗ್ ಮೊಬೈಲ್ನಲ್ಲಿ ಬ್ಯಾಟ್ರಿ ಪರ್ಸೆಂಟೇಜ್ ಸೆಟ್ಟಿಂಗ್ ಮಾಡಬೇಕು ಅಂತಂದರೆ ಸೆಟ್ಟಿಂಗ್ನ ಕ್ಲಿಕ್ ಮಾಡಿ ಕೆಳಗಡೆ ಬನ್ನಿ. ಕೆಳಗಡೆ ಬಂದಾದ್ಮೇಲೆ ಇಲ್ಲಿ ನೋಡ್ತಿದ್ರೆ ನೋಟಿಫಿಕೇಷನ್ಸ್ ಅಂತಿದೆ, ಸ್ಟೇಟಸ್ ಬಾರ್ ಡು ನಾಟ್ ಡಿಸ್ಟರ್ಬ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಈ ರೀತಿ ಬರುತ್ತೆ. ಬಂದಾದ್ಮೇಲೆ ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಿದ್ರೆ ಶೋ ಬ್ಯಾಟ್ರಿ ಪರ್ಸೆಂಟೇಜ್ ಅಂತಿದೆ, ಅದನ್ನು ಆನ್ ಮಾಡಿಕೊಂಡ್ರೆ ಮೇಲ್ಗಡೆ 52% ಅಂತೇಳಿ ತೋರಿಸ್ತಾ ಇದ್ದಿಲ್ಲ, ಅದನ್ನು ತೋರಿಸುತ್ತೆ. ಒಂದು ವೇಳೆ ಆಫ್ ಮಾಡಿದರೆ ಪರ್ಸೆಂಟೇಜ್ ತೋರಿಸಲ್ಲ ಫ್ರೆಂಡ್ಸ್. ಇದರಲ್ಲಿ ಇದು ಒಂದೇ ಆಪ್ಷನ್ ಇರೋದು. ಇದರಲ್ಲಿ ಶೋ ಬ್ಯಾಟ್ರಿ ಪರ್ಸೆಂಟೇಜ್ ಅಂತ ಅದನ್ನು ಆನ್ ಆದರೂ ಮಾಡ್ಬೋದು, ಆಫ್ ಆದರೂ ಮಾಡ್ಬೋದು. ಇದು ಒಂದೇ ಇದೆ. ಅದರಲ್ಲಿ ಬೇರೆ ವಿವೋ ಮೊಬೈಲಲ್ಲಿತ್ತು ವರ್ಟಿಕಲ್, ಹಾರಿಜೆಂಟಲ್, ಸರ್ಕಲ್ ಆ ಥರ ಇತ್ತು, ಇದರಲ್ಲಿ ಏನಿಲ್ಲ. ಈ ರೀತಿ ಒಂದೇ ಆಪ್ಷನ್ ಇದೆ ಇದರಲ್ಲಿ, ಇದನ್ನು ಆನ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ನೀವು ಬ್ಯಾಟ್ರಿ ಪರ್ಸೆಂಟೇಜ್ನ ಸ್ಯಾಮ್ಸಂಗ್ ಮೊಬೈಲ್ನಲ್ಲಿ ನೋಡ್ಬೋದು. ಇದು ಹಳೆ ವರ್ಷನ್ ಮೊಬೈಲ್ ಇದೆ, ಹೊಸ ಮೊಬೈಲಲ್ಲಿ ಏನೇನಿದೆ ಸೆಟ್ಟಿಂಗ್ಸ್ ಗೊತ್ತಿಲ್ಲ. ಇದರಲ್ಲಿ ಮಾತ್ರ ಈ ರೀತಿ ಇದೆ ಫ್ರೆಂಡ್ಸ್. ಈ ರೀತಿ ನೀವು ಮಾಡ್ಕೋಬೋದು. ನಿಮ್ಮ ಮೊಬೈಲಲ್ಲಿ ಈ ರೀತಿ ಬ್ಯಾಟ್ರಿ ಪರ್ಸೆಂಟೇಜ್ ನೋಡಬೇಕಿತ್ತು ಅಂತಂದರೆ ಈ ರೀತಿ ನೀವು ಸೆಟ್ಟಿಂಗ್ಸ್ನ ಮಾಡ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ಮತ್ತು ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.